ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ SG ಕೆರ್ ಅಕಾಡೆಮಿ ಸಿರ್ಸಿ ಇವರಿಂದ ನಿರೂಪಣೆಗೊಳ್ಳುತ್ತಿರುವಂತಹ ಕಾರ್ಯಕ್ರಮ KS ಮುಖ್ಯ ಪರೀಕ್ಷೆಯ ಎಥಿಕ್ಸ್ ವಿಭಾಗದ ಪ್ರಶ್ನೆಯನ್ನು ಎತ್ಕೊಂಡು ಅದಕ್ಕೆ ಮಾದರಿ ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಸಾರ್ವಜನಿಕ ಸೇವೆ ಮೇಲೆ ಸಾಮಾಜಿಕ ಪ್ರಭಾವವನ್ನು ಕುರಿತು ಚರ್ಚಿಸಿ ಅಂತೇಳಿ. ತುಂಬಾ ಒಂಥರ ಟಿಕ್ಲಿಶ್ ಕ್ವಶನ್, ಗೊಂದಲಮಯವಾಗಿದೆ. ಈ ಸಾರ್ವಜನಿಕ ಸೇವೆ ಮತ್ತು ಸಾಮಾಜಿಕ ಪ್ರಭಾವದ ನಡುವಿನ ಸಂಬಂಧವನ್ನು ತಾವು ಹೇಳಬೇಕಾಗತ್ತೆ. ಸೊ ಹೀಗಾಗಿ ಸ್ವಲ್ಪ ಕ್ವಶನ್ ಈಸಿ ಇಲ್ಲ, ಜನರಲ್ ಆಗಿ ತರ ಇದ್ರೂ ಅದಕ್ಕೆ ವಿಶೇಷವಾದ ಒಂದು ಪ್ರಯತ್ನ ಬೇಕು ಅಂತ ಹೇಳಿ ಹೇಳ್ಬೋದು. ನೋಡಿ, ಈ ಉತ್ತರದಲ್ಲಿ ಇರಬೇಕಂತ ಪ್ರಮುಖ ಅಂಶಗಳು ಸಾಮಾನ್ಯವಾಗಿ ಇಂಟ್ರಡಕ್ಷನ್ ಅಂತೇಳಿ ನಾವೆಲ್ಲ ಪ್ರಶ್ನೆಗಳು ಹೇಳಿದೀವಿ, ಅದೇ ತರ ತಾವು ನೋಡ್ಬೋದು. ಇಲ್ಲಿ ಸಾರ್ವಜನಿಕ ಆಡಳಿತ ಹೇಳುವಂಥದ್ದು ಸಮಾಜದಲ್ಲಿ ಉತ್ಪತ್ತಿಯಾದ ಒಂದು ಕೃತಕ ವ್ಯವಸ್ಥೆ ಅಂತ ಹೇಳ್ಬೋದು. ಅಂದ್ರೆ ಆದಿಮಾನವ ಹಾಗೂ ಈ ನಾಗರಿಕತೆಗಳ ಕಾಲದಲ್ಲಿ ಮನುಷ್ಯ ತನ್ನ ರಕ್ಷಣೆಗಾಗಿ, ತನ್ನ ಅಭಿವೃದ್ಧಿಗಾಗಿ ನಿರ್ಮಿಸಿಕೊಂಡಂತ ಒಂದು ಕೃತಕ ವ್ಯವಸ್ಥೆ. ಆ ವ್ಯವಸ್ಥೆಯೇ ಸಾರ್ವಜನಿಕ ಸೇವೆ ಅಥವಾ ಆಡಳಿತ ಸೇವೆ ಅಂತ ಕರಿತೀವಿ ನಾವು. ಹಾಗಾದ್ರೆ ಇದರ ಗುರಿ ಏನು? ಜನರ ಸೇವೆ ಮಾಡುವುದೇ ಇದರ ಗುರಿ, ಜನರ ಉದ್ಧಾರ ಮಾಡುವಂಥದ್ದೇ ಇದರ ಗುರಿ. ಹಾಗಾದ್ರೆ ಈ ಆಡಳಿತ ಸೇವೆ ಅಥವಾ ಸಾರ್ವಜನಿಕ ಸೇವೆಯೇ ದೇಶದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿರುತ್ತಾ? ಇಲ್ಲ, ಹಿಡಿದಿರ್ಲಿಕ್ಕಿಲ್ಲ. ರಾಜಕೀಯ ಪ್ರಭುತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅಂದ್ರೆ ರಾಜಕೀಯ ಪ್ರಭುತ್ವ ಮೇಲ್ಗಡೆ ಇರುತ್ತೆ, ಅದರ ಅಡಿಯಲ್ಲಿ ಇವು ತಮ್ಮ ಕಾರ್ಯವನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಇದನ್ನು ತಾವು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬೋದು. ಅಂದ್ರೆ ಈ ಸಾರ್ವಜನಿಕ ಸೇವೆಯ ಮೂಲ ಹಿನ್ನೆಲೆ, ಅರ್ಥ, ಅದು ನಿರ್ಮಾಣಗೊಂಡ ಪರಿಸ್ಥಿತಿ, ಈ ಅಂಶಗಳನ್ನು ತಾವು ಹೇಳಬಹುದು. ಇನ್ನು ಎರಡನೇದಾಗಿ ಉತ್ತರದ ಮುಖ್ಯ ಭಾಗ ಅಂದ್ರೆ ಮೇನ್ ಪಾರ್ಟ್, ಮೇನ್ ಬಾಡಿ ಅಂತ ಕರಿತೀವಿ. ಇಲ್ಲಿ ಸಾರ್ವಜನಿಕ ಸೇವೆ ಮೇಲಿನ ಸಾಮಾಜಿಕ ಪ್ರಭಾವವನ್ನು ಈ ಕೆಳಗಿನ ಅಂಶಗಳ ಹಿನ್ನೆಲೆಯಲ್ಲಿ ಕಾಣಬಹುದು. ಅಂದ್ರೆ ಸಾಮಾಜಿಕ ಅಂಶ ಯಾವ ರೀತಿಯಲ್ಲಿ ಈ ನಾಗರಿಕ ಸೇವೆ ಮೇಲೆ, ಆಡಳಿತ ಸೇವೆ ಮೇಲೆ ಅಥವಾ ಸಾರ್ವಜನಿಕ ಸೇವೆ ಮೇಲೆ ಬೀರಿದೆ ಹೇಳೋದನ್ನ, ಯಾವ್ಯಾವ ಅಂಶಗಳು ಪ್ರಭಾವ ಬೀರಿದೆ ಹೇಳೋದನ್ನ ತಾವು ಅದನ್ನ ಪಟ್ಟಿ ಮಾಡಿಟ್ಕೊಂಡು ಅದರ ಅಡಿಯಲ್ಲಿ ತಾವು ಚರ್ಚೆ ಮಾಡಬಹುದು. ಮೊದಲನೇದು ಶಿಕ್ಷಣ ಮಟ್ಟ ಮತ್ತು ರಾಜಕೀಯ ಪ್ರಜ್ಞೆ. ಇದು ಯಾರದು? ಇದು ಒಂದು ಸಮಾಜದಲ್ಲಿರುವಂತಹ ಶಿಕ್ಷಣ ಅಥವಾ ಶಿಕ್ಷಣದ ಪ್ರಭಾವ, ಶಿಕ್ಷಣದ ಪ್ರಮಾಣ, ಅಕ್ಷರಸ್ಥರು ಎಷ್ಟು ಜನ ಇದ್ದಾರೆ ಹೇಳುವಂತ ಅಂಶ. ಇನ್ನೊಂದು ರಾಜಕೀಯ ಪ್ರಜ್ಞೆ. ರಾಜಕೀಯ ಪ್ರಜ್ಞೆ ಅಂತಂದ್ರೆ ಯಾವುದು ಸರಿ, ಯಾವುದು ತಪ್ಪು, ರಾಜಕೀಯದಲ್ಲಿ ತೀರ್ಮಾನ ಮಾಡುವಂಥದ್ದು, ಈ ಚುನಾವಣೆಗಳಲ್ಲಿ ತೀರ್ಮಾನ ಮಾಡುವಂಥದ್ದು ಅಥವಾ ಪ್ರತಿನಿಧಿಗಳನ್ನ ನಿಯಂತ್ರಿಸುವಂತ ಅಂಶ ಜನರಲ್ಲಿ ಇದೆಯೋ ಇಲ್ಲೋ ಹೇಳುವಂತ ಅಂಶ. ಸೊ ಈ ಅಂಶ ನಿಜವಾಗಿಯೂ ಸಾರ್ವಜನಿಕ ಸೇವೆ ಮೇಲೆ ತುಂಬಾ ಪ್ರಭಾವವನ್ನು ಬೀರುತ್ತೆ. ಜನರು ಅಕ್ಷರಸ್ಥರಿದ್ರೆ, ಶಿಕ್ಷಣವಂತರಾಗಿದ್ರೆ ನಿಜವಾಗಿಯೂ ಏನ್ ಮಾಡ್ತಾರೆ, ಅವರು ಸಾರ್ವಜನಿಕ ಸೇವೆಯ ಎಲ್ಲ ಅಂಶಗಳನ್ನು ತಿಳಿದುಕೊಂಡು ಇದು ಹೀಗಿರಬೇಕು ಅಂತ ಒಂದು ರೀತಿಯ ಫೀಡ್ಬ್ಯಾಕ್ ಅನ್ನು ಕೊಡಬಹುದು. ಅದೇ ರೀತಿ ರಾಜಕೀಯ ಪ್ರಜ್ಞೆ ಇದ್ದರೂ ಯಾವುದೇ ಒಂದು ತಪ್ಪು ಒಪ್ಪುಗಳನ್ನ ಸರಿಪಡಿಸಲು ತಮ್ಮ ನಿರ್ಣಯವನ್ನ ಕೊಡಬಹುದು. ಸೊ ಅದು ಮೊದಲನೇ ಪಾಯಿಂಟ್. ಇನ್ನು ಎರಡನೇದು ಆರ್ಥಿಕ ಜೀವನ ಮಟ್ಟ, ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ ಉದಾಹರಣೆ ಯಾವುದೋ ಒಂದು ಪುವರ್ ಕಂಟ್ರಿಯಲ್ಲಿ ಅಥವಾ ತುಂಬಾ ಬಡ ದೇಶದಲ್ಲಿ ಪ್ರಜಾಪ್ರಭುತ್ವ ನಿಲ್ಲುವಂಥದ್ದು ಬಹಳ ಕಷ್ಟ. ಹೀಗಾಗಿ ಈ ಸಾರ್ವಜನಿಕ ಸೇವೆಯೂ ಸಹ ಏನಾಗ್ಬೋದು, ಕರಪ್ಟ್ ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಆರ್ಥಿಕ ಜೀವನ ಮಟ್ಟ ಸರಿಯಾಗಿದ್ರೆ ಆರ್ಥಿಕ ಸ್ವಾತಂತ್ರ್ಯನೂ ಇರುತ್ತೆ, ಜನರು ಸ್ವತಂತ್ರವಾಗಿ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಾರೆ. ಸೊ ಹೀಗಾಗಿ ಆರ್ಥಿಕ ಜೀವನ ಮಟ್ಟವೂ ಏನಾಗುತ್ತೆ, ಬಹಳ ಮುಖ್ಯವಾದ ಅಂಶ. ಇದೊಂದು ಸಾಮಾಜಿಕ ಒಂದು ವ್ಯವಸ್ಥೆಯ ಭಾಗ. ಸೊ ಈ ಸಾಮಾಜಿಕ ವ್ಯವಸ್ಥೆಯ ಭಾಗವೇ ಏನು ಸಾರ್ವಜನಿಕ ಸೇವೆ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳ್ಬೋದು. ಇನ್ನು ಮೂರನೇದಾಗಿ ಸಂಪ್ರದಾಯ, ರೂಢಿ ಹಾಗೂ ಕಟ್ಟಳೆಗಳು. ಒಂದು ದೇಶದ ಸಂಪ್ರದಾಯ ಯಾವ ತರ ಇದೆ, ರೂಢಿ ಯಾವ ತರ ಇದೆ, ಕಟ್ಟಳೆಗಳು ಯಾವ ತರ ಇದೆ ಹೇಳೋದನ್ನು ನೋಡ್ಬೇಕಾಗತ್ತೆ. ಇದು ಸಮಾಜದ ಸ್ತರಗಳಲ್ಲಿ ನಿಹಿತವಾಗಿರುವ ಅಥವಾ ಅಡಗಿರುವಂತಹ ಅಂಶಗಳು. ಈ ಅಡಗಿರುವಂತಹ ಅಂಶಗಳು ನಿಜವಾಗ್ಲೂ ವೈಚಾರಿಕತೆಯಿಂದ ಕೂಡಿದೆಯೋ, ವಿವೇಕಯುತವಾಗಿದೆಯೋ ಅಥವಾ ತಪ್ಪು ಕಲ್ಪನೆ, ಪೂರ್ವಾಗ್ರಹ ಪೀಡಿತವಾಗಿದೆಯೋ ಹೇಳೋದನ್ನ ನಾವು ನೋಡ್ಬೇಕಾಗತ್ತೆ. ಉದಾಹರಣೆಗೆ ನಾವು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಅಥವಾ
18 ಮತ್ತು 19ನೇ ಶತಮಾನದಲ್ಲಿ ಕಂಡುಬಂದಂತಹ ಈ ಧಾರ್ಮಿಕ ಮತ್ತು ಸಾಮಾಜಿಕ ಚಳವಳಿಯ ಕಾಲದಲ್ಲಿ ಅನೇಕ ಅನಿಷ್ಟ ಸಂಪ್ರದಾಯಗಳು ಭಾರತದ ಸಮಾಜದಲ್ಲಿ ಇದ್ವು. ಅದರಿಂದ ಉಂಟಾದಂತಹ ಅನೇಕ ಅನಾಹುತಗಳನ್ನು ನೋಡಿದ್ದೀವಿ ನಾವು. ಇಂತಹ ಅನಿಷ್ಟಗಳು ಸಾಮಾನ್ಯವಾಗಿ ಸಾರ್ವಜನಿಕ ಸೇವೆ ಮೇಲೆ ಪ್ರಭಾವವನ್ನು ಬೀರಬಹುದು. ಅಥವಾ ಆಡಳಿತ ವ್ಯವಸ್ಥೆ ಯಾವುದೋ ಒಂದು ಕಾನೂನನ್ನ ಮಾಡಿದರೆ ಅದನ್ನು ನಾವು ಬೇರೆ ರೀತಿಯಲ್ಲಿ ತಿಳಿದುಕೊಳ್ಬಹುದು. ಅಂದ್ರೆ ನಮ್ಮ ಸಂಪ್ರದಾಯವನ್ನು ಹಾಳು ಮಾಡ್ಲಿಕ್ಕೆ ತಂದಿದ್ದಾರೆ. ಉದಾಹರಣೆಗೆ ಸತಿ ಪದ್ಧತಿ ಹೇಳುವಂತ ಅಂಶ, ಇಂತಹ ಅಂಶಗಳು ಕಂಡು ಬರುತ್ತೆ. ಸೊ ಹೀಗಾಗಿ ಸಂಪ್ರದಾಯ, ರೂಢಿ ಮತ್ತು ಕಟ್ಟಳೆಗಳು ಬಹಳ ಮುಖ್ಯವಾದದ್ದು ಯಾವುದರಲ್ಲಿ, ಈ ಸಾರ್ವಜನಿಕ ಸೇವೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಕಾರಣ ಆ ಸಾರ್ವಜನಿಕ ಸೇವೆಯು ಇದರಿಂದನೇ ಉತ್ಪತ್ತಿಯಾಗಿರೋದ್ರಿಂದ, ಅಥವಾ ಆಡಳಿತ ವ್ಯವಸ್ಥೆ, ಆಡಳಿತ ವೃಂದವು ಇದರಿಂದನೇ ಬಂದಿರೋದ್ರಿಂದ ಅವರು ಸಹ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಹೇಳುವಂಥದ್ದೇ ಬಹಳ ಮುಖ್ಯವಾದ ಅಂಶ. ಇನ್ನು 4ನೇದಾಗಿ ಜಾತಿ, ವರ್ಗ ಮತ್ತು ಕೋಮು ಅಂಶಗಳು. ಸಾರ್ವಜನಿಕ ಸೇವೆ ಈ ರೀತಿಯ ಒಂದು ಅಂಶವನ್ನ ಮಾಡಿಕೊಂಡ್ರೆ, ಅಂದ್ರೆ ಒಂದೇ ವರ್ಗ ಒಂದೇ ಕೋಮು ಹೇಳುವಂತ ಅಂಶದ ಮೇಲೆ ಸೇವೆಯನ್ನು ಒದಗಿಸಿದ್ರೆ ಆಗ ಅಲ್ಲಿ ತಾರತಮ್ಯ ಉಂಟಾಗುತ್ತೆ, ಅಸಮಾನತೆ ಉಂಟಾಗುತ್ತೆ. ಇಂತಹ ಅಂಶಗಳಿಗೆ ಅವಕಾಶ ಇರಬಾರದು ಯಾವುದರಲ್ಲಿ, ಈ ಸಮಾಜದಲ್ಲಿ. ಈ ಹಿನ್ನೆಲೆಯಲ್ಲಿ ನಾವು ನೋಡುವಂತ ಅಂಶ ಯಾವುದು, ಜಾತಿ, ವರ್ಗ ಮತ್ತು ಕೋಮು ಅಂಶಗಳು. ಇವು ಸಹ ಸಾಮಾಜಿಕ ಪ್ರಭಾವನೆ. ಇನ್ನು ಸಾಂಸ್ಕೃತಿಕ ಹಿನ್ನೆಲೆ. ಈ ಸಾಮಾಜಿಕ ಮತ್ತು ಜಾತಿ, ವರ್ಗ, ಕೋಮು ಅಂಶಗಳು ಸಾಕಷ್ಟು ಬರಿಬಹುದು ತಾವು. ಯಾಕೆ ರಾಜಕೀಯ ಚುನಾವಣೆ ಇರಬಹುದು, ಆಡಳಿತ ಸೇವೆಯಲ್ಲಿ ಸರಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸದೆ ಅವರದೇ ಆದ ಕೋಮು ಜಾತಿಯವರನ್ನ ನೇಮಕ ಮಾಡೋದು, ನೇರವಾಗಿ ನೇಮಕ ಮಾಡೋದು, ಇಂಥದ್ದು ಇರಬಹುದು. ಈ ಎಲ್ಲ ಅಂಶಗಳನ್ನು ತಾವು ಅದರಲ್ಲಿ ಸೇರ್ಪಡೆ ಮಾಡ್ಕೊಳ್ಬಹುದು. ಇನ್ನು ಸಾಂಸ್ಕೃತಿಕ ಹಿನ್ನೆಲೆ ಅಂತ ಹೇಳ್ತೀವಿ. ಈ ಸಾಂಸ್ಕೃತಿಕ ಹಿನ್ನೆಲೆ ಹೇಳುವಂಥದ್ದು ಒಟ್ಟಾರೆ ಒಂದು ಸಮಾಜದ ಒಟ್ಟಾರೆ ಹಿನ್ನೆಲೆ. ಆ ಹಿನ್ನೆಲೆಯಲ್ಲಿಯೇ ಆಡಳಿತ ಸೇವೆಯು ಇರುತ್ತೆ. ನಿಜವಾಗ್ಲೂ ನೈತಿಕ ಅಂಶವನ್ನು ಹೊಂದಿರುತ್ತೆ ಹೇಗೆ, ಅಥವಾ ನೈತಿಕ ಅಂಶಗಳಿಂದ ಪ್ರಭಾವಿತವಾದಂತಹ ಸಾರ್ವಜನಿಕ ಸೇವೆ ಇದೆಯೋ ಹೇಗೆ ಹೇಳುವಂಥ ಅಂಶ, ಎಲ್ಲ ಅಂಶಗಳು ಇದರಲ್ಲಿ ಬರುತ್ತೆ. ಇನ್ನು ಉತ್ತರದ ಅಂತ್ಯವನ್ನು ಯಾವ ರೀತಿ ಮಾಡಬಹುದು ನೋಡಿ. ಜನತೆ ಅಭಿವೃದ್ಧಿ ವಿಷಯದಲ್ಲಿ ಕ್ರಿಯಾಶೀಲರಾಗಿದ್ದರೆ ಸಾರ್ವಜನಿಕ ಸೇವೆಯ ಸಂಪೂರ್ಣ ಫಲಶ್ರುತಿಯನ್ನು ಪಡೆಯಬಹುದು. ಅಂದ್ರೆ ತಮ್ಮ ಆ ಅಭಿವೃದ್ಧಿ ಒಂದು ಜಾತ್ಯತೀತ ರೂಪದಲ್ಲಿದ್ದು ಎಲ್ಲರಿಗೂ ಸರಿಯಾದ ಪ್ರಮಾಣದಲ್ಲಿ ಒಂದು ನ್ಯಾಯದ ಹಂಚಿಕೆ, ಆರ್ಥಿಕ ಫಲಶ್ರುತಿಗಳ ಹಂಚಿಕೆ ಆಗುವಂತಿದ್ರೆ ಆಗ ಸಾರ್ವಜನಿಕ ಸೇವೆ ಏನೇನು ಕೊಡುತ್ತೋ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಪಡೆಯಬಹುದು ಹೇಳುವಂಥದ್ದನ್ನ ತಾವು ಉತ್ತರದ ಅಂತ್ಯದಲ್ಲಿ ಪಡೆಯಬಹುದು. ಅದೇ ರೀತಿ ಈ ಸಮಾಜದ ಜನತೆಯ ಸಹಭಾಗಿತ್ವವು ಬಹಳ ಮುಖ್ಯವಾದ ಅಂಶ. ಅಂದರೆ ಸಾಮಾಜಿಕ ಪ್ರಭಾವದ ಒಂದು ಸಂಕೇತ ಅದು. ಎಷ್ಟು ಸಹಭಾಗಿತ್ವ ಅಥವಾ ಅದರಲ್ಲಿ ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ, ಪಾಲ್ಗೊಳ್ತಾರೆ ಹೇಳೋದ್ರ ಮೇಲೂ ಆ ಅಂಶ ಬರುತ್ತೆ. ಸೊ ಹೀಗೆ ತಾವೇನು ಮಾಡ್ಬೋದು, ಈ ಉತ್ತರದ ಅಂತ್ಯವನ್ನು ಮಾಡ್ಬೋದು. ಮಿತ್ರರೇ, ನಾಳೆ ನಮ್ಮ PPT ವಿಡಿಯೋ ಇರೋದಿಲ್ಲ, ಒಂದಿನ ರಜೆ ಇದೆ. ಸೋಮವಾರ ಪುನಃ ನಾವು ಭೇಟಿಯಾಗೋಣ. ನಮಸ್ಕಾರ.